ಮೊಬೈಲ್ ನಿಷೇಧಿಸಿದ ಕಾರಣ ಗೊತ್ತಾಗದ ಹಾಗೆ ಮಾಡಿರೋ ವಿಡಿಯೋ ದಯವಿಟ್ಟು ಸಹಕರಿಸಿ. ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾವು ಹೊಂಟೀವಿ ಪಂಢರಾಪುರದಲ್ಲಿರುವ ಸಾಯಿ ಬಾಬಾ ಟೆಂಪಲ್ಗೆ. ಈ ಟೆಂಪಲ್ದಾಗ ಮೊಬೈಲ್ ನಿಷೇಧಿಸಿದಾರು, ವಿಡಿಯೋ ಅದು ಮಾಡೋಕೆ ಅಲಾವಿಲ್ಲ. ಆದರೂ ಹೆಂಗೋ ಯಾರಿಗೂ ಗೊತ್ತಾಗ್ದಂಗೆ ನಾನು ವಿಡಿಯೋ ಮಾಡ್ಕೊಂಡೇನಿ. ಅದು ಸ್ವಲ್ಪ ಕ್ಯಾಮ್ರಾ ಆಗ್ತೈತೆ ಅಳಗ್ಯಾಡೋದು ಆಗೈತಿ, ದಯವಿಟ್ಟು ಅಷ್ಟು ಅಡ್ಜಸ್ಟ್ ಮಾಡ್ಕೊರಿ. ಪಂಢರಾಪುರದ ವಿಠ್ಠಲ ಮಂದಿರ ಎದುರುಗಡೆ ಶಿವಾಜಿ ಸರ್ಕಲ್ ಇದೆ. ಶಿವಾಜಿ ಸರ್ಕಲಿಂದ ಲೆಫ್ಟ್ ತೊಗೊಂಡ್ರೆ ಈ ಮಂದಿರ ಸಿಗುತ್ತೆ. ಮಂದಿರ ಮಾತ್ರ ಸಖತ್ತಾಗಿ ಇಟ್ಟಿದ್ದಾರೆ, ತುಂಬ ಸ್ವಚ್ಛತೆ ಕಾಪಾಡಿಕೊಂಡಿದ್ದಾರೆ. ಹಾಗೆ ಈ ಮಂದಿರದಲ್ಲಿ ಬಂದ ಎಲ್ಲ ಭಕ್ತಾದಿಗಳಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಎಲ್ಲ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದಾರೆ. ಅದನ್ನು ತೋರಿಸಲು ಸಾಧ್ಯವಾಗಿಲ್ಲ. ಎಲ್ಲರೂ ಸಾಧ್ಯವಾದರೆ ಪಂಢರಾಪುರಕ್ಕೊಮ್ಮೆ ಬನ್ನಿ, ಇಲ್ಲಿ ನೋಡುವಂಥ ಪ್ಲೇಸ್ಗಳು ಭಾರಿ ಅದಾವು. ಹಾಗೆ ಹಿಂದಿನ ವಿಡಿಯೋದಲ್ಲಿ ಪಂಢರಾಪುರ ಚಕ್ರಕೋಟೆ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದು ಮಾತ್ರ ಸಖತ್ತಾಗಿದೆ. ನಾವೆಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅನ್ನೋದೇ ಗೊತ್ತಾಗಲ್ಲ ಒಳಗೆ ಹೋದರೆ. ಅಲ್ಲಿಯೂ ಕೂಡ ಮೊಬೈಲ್ ಅಲಾವ್ ಇರಲಿಲ್ಲ, ಆದರೂ ಹೇಗೋ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ಕೂಡ ಹೋಗಿ ವಿಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ. ಈ ಟೆಂಪಲ್ನನ್ನು ಪೂರ್ತಿ ಬಿಳಿ ಕಲ್ಲಿನಿಂದಲೇ ನಿರ್ಮಿಸಲಾಗಿದೆ. ಈ ಟೆಂಪಲ್ನಲ್ಲಿ ನೋಡಲು ಕಣ್ಣಿಗೆ ಸುಂದರವಾದ ದೃಶ್ಯವೇನೆಂದರೆ ಸಾಯಿಬಾಬಾ ಮೂರ್ತಿ ಹಿಂದೆಗಡೆ ವಿಠ್ಠಲ ಮತ್ತು ರುಕ್ಮಿಣಿ ಮೂರ್ತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಲಾಗಿದೆ. ಅದನ್ನು ನೋಡಲು 2 ಕಣ್ಣುಗಳೇ ಸಾಲದು, ಅಷ್ಟು ಸುಂದರವಾಗಿ ಕಾಣುತ್ತದೆ. ಅದನ್ನು ವಿಡಿಯೋದಲ್ಲಿ ತೋರಿಸಲು ಅಷ್ಟು ಸಾಧ್ಯವಾಗಲಿಲ್ಲ, ಏಕೆಂದರೆ ಅಲ್ಲಿ ಒಳಗಿರುವ ಸಿಬ್ಬಂದಿಗಳು ನಮ್ಮನ್ನು ಬಿಡಲಿಲ್ಲ. ಮೊಬೈಲ್ ಆಫ್ ಕರೋ ಅಂತ ನಮ್ಮನ್ನೇ ಗದರಿಸಿದರು. ಆದರೂ ಹೇಗೋ ಸ್ವಲ್ಪ ತೋರಿಸಿದ್ದೀನಿ. ಮತ್ತು ಅಲ್ಲೇ ಕೂತ್ಕೊಂಡು ಅದ್ರ ಮೇಲಿರುವ ಕೆತ್ತನೆಯನ್ನು ಕೂಡ ಸ್ವಲ್ಪ ತೋರಿಸಿದ್ದೀನಿ. ನೋಡಿ, ಇದೆ ಆ ಕೆತ್ತನೆ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಎಲ್ಲ ರಿಕವರ್ ಮಾಡಿದ್ದೀನಿ. ಇನ್ನೂ ಏನೇನು ಇದರಲ್ಲಿ ಮಿಸ್ ಆಗಿದೆಯೋ ಅದನ್ನು ನೀವು ಅಲ್ಲಿ ಹೋಗಿ ನೋಡಿದ್ರೇ ಗೊತ್ತಾಗುತ್ತೆ. ನೋಡಲು ಮಾತ್ರ ತುಂಬ ಸಖತ್ತಾಗಿದೆ. ಹಾಗೆ ಈ ಪಂಢರಾಪುರದಲ್ಲಿ ಹನುಮಾನ್ ಟೆಂಪಲ್ ಅಂತಲೂ ಒಂದಿದೆ, ಅದು ಕೂಡ ತುಂಬ ಸಖತ್ತಾಗಿದೆ. ಅಲ್ಲಿ ಮಾತ್ರ ವಿಡಿಯೋ ಮಾಡಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ನೀವು ಕೂಡ ಸಾಧ್ಯವಾದರೆ ಪಂಢರಾಪುರಕ್ಕೆ ಬನ್ನಿ, ಇದನ್ನೆಲ್ಲ ನೋಡಿ ಆನಂದಿಸಿ. ಮುಂದಿನ ವಿಡಿಯೋದಲ್ಲಿ ಗೋಕಲಾಪುರದಲ್ಲಿರುವ ಟೆಂಪಲ್ ಬಗ್ಗೆ ಮಾಹಿತಿ ಕೊಡ್ತೀನಿ. ನಮ್ಮ ಲಾಸ್ಟ್ ಬೆಂಚ್ ಗ್ಯಾಂಗ್.